ನಮಸ್ಕಾರ ಫ್ರೆಂಡ್ಸ್, ನಾನು ರೋಹಿತ್. ಇಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಸಂಭವನೀಯತೆಯ ಚಿತ್ರಗಳ ಬಗ್ಗೆ ನೋಡೋಣ. 10ನೇ ತರಗತಿಯಲ್ಲಿ ಕೇಳಬಹುದಾದ ಚಿತ್ರಗಳು 80 ಅಂಕದಲ್ಲಿ 12 ಅಂಕಗಳಿಗೆ ಈ ಚಿತ್ರಗಳನ್ನು ಕೇಳ್ತಾರೆ. ಅದರಲ್ಲಿ ಸಂಭವನೀಯ ಚಿತ್ರಗಳಂದರೆ 28 ಚಿತ್ರಗಳಿವೆ. ಅದರಲ್ಲಿ ಮೊದಲೇ ಚಿತ್ರ ನೀರಿನ ವಿದ್ಯುತ್ ವಿಭಜನೆ. ಇದನ್ನು ನೋಡೋಣ. ಈ ನೀರಿನ ವಿದ್ಯುತ್ ವಿಭಜನೆ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಬೇಕು. ಎಲ್ಲ ಭಾಗಗಳನ್ನು ಗುರುತಿಸಬೇಕು. ಅದರಲ್ಲಿ ಪ್ರಮುಖವಾಗಿ ಆ್ಯನೋಡು, ಕ್ಯಾಥೋಡು, ಬ್ಯಾಟ್ರಿ, ಸ್ವಿಚ್ಚು, ಪ್ರಣಾಳ ಇವುಗಳು ಗುರುತಿಸಬೇಕು. ಇನ್ನು ಎರಡನೇದಾಗಿ ನೋಡೋದಾದರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲಗಳೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ, ಹೈಡ್ರೋಜನ್ ಇಲ್ಲದ ಉರಿಸುವಿಕೆ ಪರೀಕ್ಷೆ. ಈ ಎರಡನೇ ಚಿತ್ರ, ಇದನ್ನು ಕೂಡ ಇಂಪಾರ್ಟೆಂಟು. ಮೂರನೇದಾಗಿ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಇದನ್ನು ಕೂಡ ಇಂಪಾರ್ಟೆಂಟು. ನಾಲ್ಕನೇದು ಲೋಹದ ಮೇಲೆ ಹಬೆಯ ವರ್ತನೆ. ಇದನ್ನು ಕೂಡ ಇಂಪಾರ್ಟೆಂಟು, 2 ಮಾರ್ಕ್ಸ್ಗೆ. ಲವಣ ದ್ರಾವಣದ ವಾಹಕತೆ ಪರೀಕ್ಷಿಸುತ್ತಿರುವುದು. ಇದನ್ನು ಕೂಡ ಇಂಪಾರ್ಟೆಂಟು. ಇನ್ನು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ. ಇದನ್ನು ಕೂಡ ಇಂಪಾರ್ಟೆಂಟು, 2 ಮಾರ್ಕ್ಸಿಗೆ. ಇನ್ನು ಜೀವಶಾಸ್ತ್ರದಲ್ಲಿ ನೋಡೋದಾದರೆ ಪತ್ರರಂಧ್ರ, ತೆರೆದಿದ ಮತ್ತು ಮುಚ್ಚಿದ ಪತ್ರರಂಧ್ರದ ಬಗ್ಗೆ ಕೂಡ ಕೇಳ್ತಾರೆ. ಅದೇ ರೀತಿಯಾಗಿ ಮಾನವನ ಜೀರ್ಣಾಂಗವ್ಯೂಹ. ಇವು ಕೂಡ ಇಂಪಾರ್ಟೆಂಟ್ ಆದ ಚಿತ್ರಗಳು. ಮಾನವನ ಜೀರ್ಣಾಂಗವ್ಯೂಹ ಹಾಗೂ ಪತ್ರರಂಧ್ರ, ಈ ಭಾಗಗಳನ್ನು ನಾವು ಗುರುತಿಸಬೇಕು. ಕ್ಲೋರೋಪ್ಲಾಸ್ಟ್ ಪತ್ರರಂಧ್ರ, ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರಗಳನ್ನು ಗುರುತಿಸಬೇಕು. ಮಾನವನ ಜೀರ್ಣಾಂಗವ್ಯೂಹ. ಮನುಷ್ಯನ ಹೃದಯದ ನೀಳಛೇದ ನೋಟ. ಇದೊಂದು ಸ್ವಲ್ಪ ಟಫ್ ಆಗಿರೋದ್ರಿಂದ ಇದನ್ನು ನಾವು ಈ ರೀತಿಯಾಗಿ ಕೂಡ ಬಿಡಿಸ್ಬೋದು. ಇದನ್ನು ಕೂಡ ಇಂಪಾರ್ಟೆಂಟು. ಇದರಲ್ಲಿ ವಿವರಿಸಿ ಅಥವಾ ಕೇಳ್ಬೋದು, ಆದರೆ ಈ ಚಿತ್ರವನ್ನು ಕೇಳ್ಬೋದು. ಮನುಷ್ಯರ ವಿಸರ್ಜನಾಂಗವ್ಯೂಹ. ಈ ರೀತಿಯಾಗಿ ಬಿಡಿಸ್ಬೋದು, ಆದರೆ ಈ ರೀತಿಯಾಗಿ ಕೂಡ ಬಿಡಿಸ್ಬೋದು. ಈಸಿಯಾಗಿ ಈ ರೀತಿಯಾಗಿ ಬಿಡಿಸ್ಬೋದು. ಭಾಗಗಳನ್ನು ಗುರುತಿಸಬೇಕು. ಇನ್ನು ನೆಫ್ರಾನನ ರಚನೆ ಇದು ಒಂದು ಸ್ವಲ್ಪ ಟಫ್ ಆಗಿರೋದ್ರಿಂದ ಇದನ್ನು ಈಸಿಯಾಗಿ ಈ ಥರ ಬಿಡಿಸಿ ಭಾಗಗಳನ್ನು ಗುರುತಿಸಬೇಕು. ಇದು ನೆಫ್ರಾನನ ರಚನೆ. ಇದನ್ನು ಕೂಡ ಇಂಪಾರ್ಟೆಂಟು, 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿಯಾಗಿ ನರಕೋಶ, ನ್ಯೂರಾನ್ ಅಂತ ಕರಿತೀವಿ. ನರಕೋಶವನ್ನು ಈ ರೀತಿಯಾಗಿ ಕೂಡ ಬಿಡಿಸ್ಬೋದು. ಈ ನರಕೋಶವು ಕೂಡ ಇಂಪಾರ್ಟೆಂಟು. ಕೋಶಕೇಂದ್ರ, ಡೆಂಡ್ರೈಟು, ಆಕ್ಸಾನು, ನರತುದಿ ಇವು ಭಾಗಗಳನ್ನು ಕೂಡ ಗುರುತಿಸಬೇಕು. ಮಾನವನ ಮೆದುಳು. ಈ ಮಾನವನ ಮೆದುಳನ್ನು ಈ ರೀತಿಯಾಗಿ ಗುರುತಿಸ್ಬೋದು, ಆದರೆ ಮತ್ತು ಈ ರೀತಿಯಾಗಿ ಕೂಡ ಈಸಿ ಮೆಥಡಲ್ಲಿ ಬಿಡಿಸ್ಬೋದು. ಇದನ್ನು ವಿವರಿಸಿ ಅಂತಾನು ಕೇಳ್ಬೋದು, ಅಥವಾ ಈ ಡಯಾಗ್ರಾಮ್ ಕೂಡ ಕೇಳ್ಬೋದು. ಇನ್ನು ಭೌತಶಾಸ್ತ್ರಕ್ಕೆ ಬರೋದಾದರೆ ವಿದ್ಯುತ್ ಕೋಶ, ಈ ಚಿತ್ರವನ್ನು ಕೇಳ್ತಾರೆ. ವಿದ್ಯುತ್ ಮಂಡಲ ಚಿತ್ರ ಮತ್ತು ವಿದ್ಯುತ್ ಮಂಡಲ ಚಿತ್ರಗಳನ್ನು ಭಾಗಗಳ ಗುರುತಿಸಿ ಆಮೀಟರ್, ಬಲ್ಬು, ಓಮನ್ ನಿಯಮ ಹಬ್ಬಿಸಿರುವ ವಿದ್ಯುತ್ ಮಂಡಲ ಚಿತ್ರ. ಇದನ್ನು ಕೂಡ ಇಂಪಾರ್ಟೆಂಟು. ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ರೂಪದಲ್ಲಿ ಈ ಎರಡೂ ಕೂಡ ಚಿತ್ರ ಇಂಪಾರ್ಟೆಂಟು. 2024ರಲ್ಲಿ ಕೂಡ ಕೇಳಿದ್ದಾರೆ. ಅದೇ ರೀತಿಯಾಗಿ ಅವುಗಳ ವಿದ್ಯುತ್ ಕೋಶದ ಚಿಹ್ನೆಗಳು, ಬಲ್ಬು, ಆಮೀಟರು, ವೋಲ್ಟು ಇವುಗಳ ಚಿಹ್ನೆಗಳನ್ನು ಕೂಡ ಕೇಳ್ತಾರೆ 1 ಮಾರ್ಕ್ಸಿಗೆ. ಇನ್ನು ರೋಧಗಳ ಸಮಾಂತರ ಜೋಡಣೆ. ಇದನ್ನು ಕೂಡ ಇಂಪಾರ್ಟೆಂಟು. ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಈ ಚಿತ್ರವನ್ನು ಕೂಡ ಕೇಳ್ತಾರೆ. ಈ ಬದಲಿಸಬಹುದಾದ ರೋಧ ಅಂತ ಕರಿತೀವಿ. ಈ ಚಿತ್ರ ಕೂಡ ಇಂಪಾರ್ಟೆಂಟು. ಭಾಗಗಳನ್ನು ಗುರುತಿಸಬೇಕು. ಇನ್ನು ಈ ಎಲ್ಲ ಚಿತ್ರಗಳು ಕೂಡ ಇಂಪಾರ್ಟೆಂಟು. ಸರಳ ವಿದ್ಯುತ್ ಮೋಟಾರು ಹಾಗೂ ಪರ್ಯಾಯ ವಿದ್ಯುಜ್ಜನಕ ಇವೆರಡೂ ಕೂಡ ಇಂಪಾರ್ಟೆಂಟು. ಇದನ್ನು ಈಸಿಯಾಗಿ ಈ ಥರನೂ ಗುರುತಿಸ್ಬೋದು. ಇನ್ನು ಹೂವಿನ ನೀಳಛೇದ ನೋಟನೂ ಕೂಡ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಶಲಾಕಾಗದ ಮೇಲೆ ಪರಾಗದ ಮೊಳೆಯುವಿಕೆ, ಇದನ್ನು ಕೂಡ ಇಂಪಾರ್ಟೆಂಟು. ಇನ್ನು ಈ ರೇಖಾಚಿತ್ರಗಳಿಗೆ ನೋಡೋದಾದರೆ ವಸ್ತುವಿನ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಅದರ ನಿಮ್ನ ದರ್ಪಣ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆ ಅನ್ನೋದು ಕೂಡ ಈ ಚಿತ್ರಗಳು ಕೂಡ 6 ಚಿತ್ರಗಳು ಇವೆ. ಇವುಗಳು ಕೂಡ ಇಂಪಾರ್ಟೆಂಟು. ಅನಂತದಲ್ಲಿ ಇಟ್ಟಾಗರೆ ಅದರ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆ, ಸಿಯಿಂದ ದೂರದಲ್ಲಿಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ ಹೋಗ್ತದೆ, ಸಿಯಲ್ಲಿ ಇಟ್ಟಾಗ ಅದರ ಪ್ರತಿಬಿಂಬ ಏನಾಗ್ತದೆ, ಸಿ ಮತ್ತು ಎಫ್ನ ನಡುವೆ ಇಟ್ಟಾಗ ಅದರ ಬಿಂಬ ಎಲ್ಲಿ ಸತ್ಯ ಅಥವಾ ಮಿಥ್ಯವು, ಅದರ ಅನಂತದಲ್ಲಿ ದೂರ ಯಾವಾಗ ಬೀಳುತ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟು. ಈ 6 ಚಿತ್ರಗಳು ಕೂಡ ಇಂಪಾರ್ಟೆಂಟು.
2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ರೇಖಾಚಿತ್ರಗಳು ಬೆಳಕಿನ ಪಾಠದಲ್ಲಿ ಬರುವಂಥ ಈ ರೇಖಾಚಿತ್ರಗಳು, ಈ 6 ಚಿತ್ರಗಳು ಕೂಡ ಪ್ರಾಕ್ಟೀಸ್ ಮಾಡಬೇಕು ನೀವು, ಇಂಪಾರ್ಟೆಂಟು. ವಸ್ತುವಿನ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನ ಮಸೂರದಲ್ಲಿ ಪ್ರತಿಬಿಂಬ ಸ್ಥಾನ, ಗಾತ್ರ, ಅವುಗಳ ಸ್ವಭಾವ ಇವುಗಳು ಕೂಡ ಕೇಳ್ತಾರೆ. ಅದೇ ರೀತಿಯಾಗಿ ಸಮೀಪ ದೃಷ್ಟಿ, ದೂರದೃಷ್ಟಿಯ ಚಿತ್ರಗಳು ಕೂಡ ಕೇಳ್ತಾರೆ. ಇಂಪಾರ್ಟೆಂಟು 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. ಸಮೀಪ ದೃಷ್ಟಿಯನ್ನು ಮಯೋಪಿ ಅಂತ ಕರೀತಾರೆ, ದೂರದೃಷ್ಟಿಯನ್ನು ಹೈಪರ್ ಮೆಟ್ರೋಪಿ ಅಂತ ಕರೀತಾರೆ. ಸಮೀಪ ದೃಷ್ಟಿಯಲ್ಲಿ ನಿಮ್ನ ಮಸೂರವನ್ನು ಬಳಸ್ತಾರೆ, ದೂರದೃಷ್ಟಿಯಲ್ಲಿ ಪಿನ ಮಸೂರವನ್ನು ಸರಿಪಡಿಸುವುದಕ್ಕಾಗಿ ಬಳಸ್ತಾರೆ. ಈ 3 ಚಿತ್ರ ಕೂಡ ಇಂಪಾರ್ಟೆಂಟು. ಇನ್ನು ಈ 2 ಚಿತ್ರಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಜೈವಿಕ ಅನಿಲದ ಸಾವಿರದ ಸಾಂಕೇತಿಕ ಚಿತ್ರ ಹಾಗೂ ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜನೆ ಚಿತ್ರ, ಇವು 2 ಚಿತ್ರಗಳು ಕೂಡ ಇಂಪಾರ್ಟೆಂಟು.